ನಮಸ್ಕಾರ, ನನ್ನ ಹೆಸರು ರೋಹನ್ ಬಾಲಚಂದ್ರ. ಇವತ್ತಿನ ವಿಡಿಯೋ ಮಿಡ್ ಕ್ಯಾಪ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಷೇರುಗಳು ರಿಟೇಲ್ ಹೂಡಿಕೆದಾರರ ನೆಚ್ಚಿನ ತಾಣಗಳು. ಲಾಸ್ಟ್ 1-2 ವರ್ಷ ಮಿಡ್ ಕ್ಯಾಪ್ ಹಾಗೂ ಸ್ಮಾಲ್ ಕ್ಯಾಪ್ ಸ್ಟಾಕ್ಸು ಚೆನ್ನಾಗಿ ರ್ಯಾಲಿ ಆಗಿದೆ. ಅದರಿಂದ ರಿಟೇಲ್ ಇನ್ವೆಸ್ಟರ್ಸು ಜಾಸ್ತಿ ಮಿಡ್ ಕ್ಯಾಪ್ ಹಾಗೂ ಸ್ಮಾಲ್ ಕ್ಯಾಪ್ ಸ್ಟಾಕ್ಸು ಅವರ ಪೋರ್ಟ್ಫೋಲಿಯೋಲಿ ಇಟ್ಕೊಂಡಿದ್ದಾರೆ. ಒಂದು ರಿಪೋರ್ಟ್ ಪ್ರಕಾರ NSE ಇದು ಅವ್ರು ಏನು ಹೇಳಿದ್ರು ಅಂದರೆ, ನಿಫ್ಟಿ 50 ಕಂಪ್ನೀಸು ಇಂಡಿವಿಜುವಲ್ ಇನ್ವೆಸ್ಟರ್ಸ್ ಪೋರ್ಟ್ಫೋಲಿಯೋದಲ್ಲಿ 22 ಇಯರ್ ಲೋಗೆ ಬಂದಿದೆ. ಸದ್ಯಕ್ಕೆ 36.8% ಮಾತ್ರ. ಮುಂಚೆ ಅದು ತುಂಬ ಜಾಸ್ತಿ ಇರ್ತಿತ್ತು. ಅಂದರೆ ಒಬ್ಬರದ್ದು ಪೋರ್ಟ್ಫೋಲಿಯೋಲಿ ನಿಫ್ಟಿ 50 ಕಂಪ್ನೀಸು ಕಮ್ಮಿ ಇದೆ, ಮಿಡ್ ಕ್ಯಾಪು ಮತ್ತು ಸ್ಮಾಲ್ ಕ್ಯಾಪ್ ಕಂಪ್ನೀಸ್ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೂ ಈ ಒಳ್ಳೆ ರ್ಯಾಲಿಯಿಂದ ಮ್ಯೂಚುವಲ್ ಫಂಡ್ಸ್ ದುಡ್ಡು ಜಾಸ್ತಿ ಮಿಡ್ ಕ್ಯಾಪ್ ಹಾಗೂ ಸ್ಮಾಲ್ ಕ್ಯಾಪ್ ಫಂಡ್ಸಿಗೆ ಹೋಗ್ತಾ ಇದೆ. ಅದರಿಂದ ಇನ್ನೂ ರ್ಯಾಲಿ ಆಗಿದೆ ಆ ಮಿಡ್ ಕ್ಯಾಪ್ ಹಾಗೂ ಸ್ಮಾಲ್ ಕ್ಯಾಪ್ ಸ್ಟಾಕ್ಸು. ನಿಫ್ಟಿ 50 ಇಂಡೆಕ್ಸು ಲಾಸ್ಟ್ 5 ವರ್ಷದಲ್ಲಿ 122% ಟೋಟಲ್ ರಿಟರ್ನ್ಸ್ ಕೊಟ್ಟಿದೆ. ಆದರೆ ಮಿಡ್ ಕ್ಯಾಪ್ ಹಾಗೂ ಸ್ಮಾಲ್ ಕ್ಯಾಪ್ ಸ್ಟಾಕ್ಸು 250ರಿಂದ 350% ಕೊಟ್ಟಿದೆ. ಓನರ್ಶಿಪ್ ಇನ್ ನಿಫ್ಟಿ 50 ಕಂಪ್ನೀಸು ಬೇರೆ ಬೇರೆ ಕ್ಯಾಟಗರಿ ಆಫ್ ಇನ್ವೆಸ್ಟರ್ಸು, ಇಂಡಿಯನ್ ಪ್ರಮೋಟರ್ಸು 29.3% ಆಫ್ ದ ಟೋಟಲ್ ಸ್ಟೇಕ್ ಇಟ್ಕೊಳ್ತಾ ಇದ್ದಾರೆ. ಎಲ್ಲ ಕಂಪ್ನೀಸು ನಿಫ್ಟಿ 50 ಸೇರಿಸಿದ್ರೆ ಗೌರ್ಮೆಂಟದು 7.1%, ಫಾರಿನ್ ಪ್ರಮೋಟರ್ಸು 6.2%, ಡೊಮೆಸ್ಟಿಕ್ ಮ್ಯೂಚುವಲ್ ಫಂಡ್ಸ್ 11.1%, ಬ್ಯಾಂಕ್ಸು, ಇನ್ಶೂರೆನ್ಸ್ ಕಂಪ್ನೀಸ್ ಹಾಗೂ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು 8.1%, FIIಸು 24.5% ಹಾಗೂ ಇಂಡಿವಿಜುವಲ್ ಇನ್ವೆಸ್ಟರ್ಸು 8%. ಅದರ್ ಇನ್ವೆಸ್ಟರ್ಸು ಬೇರೆ ಕ್ಯಾಟಗರೀಸು 5.7%. ಸೊ ನೀವು ನೋಡ್ಬೋದು, ಇಂಡಿವಿಜುವಲ್ ಇನ್ವೆಸ್ಟರ್ಸು ತುಂಬ ಕಮ್ಮಿ ಸ್ಟೇಕು. ಆದರೆ ಆ 36.8% ಅದು ಏನು ಹೇಳಿದೆ ಅದರಲ್ಲಿ ಈ ಡೊಮೆಸ್ಟಿಕ್ ಮ್ಯೂಚುವಲ್ ಫಂಡ್ಸ್ ಹಾಗೂ ಬ್ಯಾಂಕ್, ಇನ್ಶೂರೆನ್ಸು ಈ ಎಲ್ಲ ಸ್ಟೇಕು ಸೇರಿಸ್ತಾ ಇದ್ದಾರೆ. ಯಾಕಂದರೆ ಅದೆಲ್ಲನೂ ರಿಟೇಲ್ ಅವ್ರದ್ದು ದುಡ್ಡೇ ಅಂತ. ರಿಟೇಲ್ ಇನ್ವೆಸ್ಟರ್ಸು ಲಾರ್ಜ್ ಕ್ಯಾಪ್ ಸ್ಟಾಕ್ಸನ್ನು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ದಾರೆ ಅಂತ ಈ ಡೇಟಾ ಹೇಳ್ತಾ ಇದೆ, ಎಸ್ಪೆಷಲಿ ನಿಫ್ಟಿ 50 ಕಂಪ್ನೀಸು. ಹಾಗೂ ತುಂಬ ದುಡ್ಡು ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಕಂಪ್ನೀಸಲ್ಲಿ ಈ ಲಾಸ್ಟ್ 2 ವರ್ಷದಲ್ಲಿ ಇನ್ವೆಸ್ಟ್ ಆಗಿದೆ. ಇದರಿಂದ ವ್ಯಾಲ್ಯೂಯೇಷನ್ ಆಫ್ ದ ಸ್ಟಾಕ್ಸು ತುಂಬ ಚೇಂಜ್ ಆಗಿದೆ. ಲಾರ್ಜ್ ಕ್ಯಾಪ್ ಸ್ಟಾಕ್ಸು ಸ್ವಲ್ಪ ವ್ಯಾಲ್ಯೂಯೇಷನ್ ಲೆವೆಲಲ್ಲಿ ನೋಡಿದರೆ ಸ್ವಲ್ಪ ಕಮ್ಮಿ ಇದೆ ಅಥವಾ ಇನ್ನೂ ಸ್ವಲ್ಪ ರೀಸನಬಲ್ ಇದೆ ಕಂಪೇರ್ ಟು ಮಿಡ್ ಕ್ಯಾಪ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಸು. ಕೆಲವುದೆಲ್ಲ ಮಿಡ್ ಕ್ಯಾಪ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಸು ತುಂಬ ಹೈ PE ರೇಷಿಯೋಲಿ ಟ್ರೇಡ್ ಆಗ್ತಾ ಇದೆ. ಹಾಗೂ ಇನ್ಸ್ಟಿಟ್ಯೂಷನಲ್ ಹೋಲ್ಡಿಂಗಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ 60% ನಿಫ್ಟಿ 50 ಕಂಪ್ನೀಸ್ ಇಲ್ಲಿದೆ. ಮುಂಚೆ ಏನಾಗ್ತಾ ಇತ್ತು, ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಜಾಸ್ತಿ ನಿಫ್ಟಿ 50 ಕಂಪ್ನೀಸೇ ಹೋಲ್ಡ್ ಮಾಡ್ತಾ ಇದ್ರು. ಈಗ ಅದು 60%ಗೆ ಬಂದಿದೆ. 40% ನಾನ್ ನಿಫ್ಟಿ ಕಂಪ್ನೀಸಲ್ಲಿ ಹೋಲ್ಡ್ ಮಾಡ್ತಾ ಇದ್ದಾರೆ. ಇದು ಲೋಯೆಸ್ಟ್ ಲೆವೆಲ್ ಸಿನ್ಸ್ ಮಾರ್ಚ್ 2001. ಸೊ ಕ್ಲಿಯರ್ ಆಗಿ ಡೇಟಾ ಹೇಳ್ತಾ ಇದೆ, ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಹಾಗೂ ರಿಟೇಲ್ ಇನ್ವೆಸ್ಟರ್ಸು ಸ್ಮಾಲರ್ ಕಂಪ್ನೀಸಲ್ಲೇ ಫೋಕಸ್ ಮಾಡಿದ್ದಾರೆ ಲಾಸ್ಟ್ 2 ವರ್ಷ. ಇದೇ ಮೇನ್ ರೀಸನ್ನು ಡಲ್ ಪರ್ಫಾರ್ಮೆನ್ಸ್ ಆಗಲಿಕ್ಕೆ ಮೋಸ್ಟ್ ಆಫ್ ದ ಬ್ಲೂ ಚಿಪ್ ಕಂಪ್ನೀಸಿಂದ. ಯೂಶಲಿ ಏನಾಗುತ್ತೆ ಅಂದರೆ, ನೀವು ನೋಡಿರ್ಬೋದು ಹಾಗೂ ಫ್ಯೂಚರಲ್ಲಿ ನೋಡ್ತೀರಿ, ಯಾವ ಸ್ಟಾಕ್ಸು ನೆಗ್ಲೆಕ್ಟ್ ಆಗಿದೆ, ಅನ್ಪಾಪ್ಯುಲರ್ ಇದೆ, ಅದರದ್ದು ವ್ಯಾಲ್ಯೂಯೇಷನ್ ಸ್ವಲ್ಪ ಕಮ್ಮಿ ಇರ್ತದೆ. ಹಾಗೂ ಆ ಪುವರ್ ಪರ್ಫಾರ್ಮೆನ್ಸಿಂದ ಆ ಸ್ಟಾಕು ಯಾರೂ ತೊಗೊಳ್ತಾ ಇರೋದಿಲ್ಲ. ಆವಾಗ ಏನಾಗುತ್ತೆ, ವ್ಯಾಲ್ಯೂಯೇಷನ್ ತುಂಬ ಚೀಪಾಗಿ ಮತ್ತೆ ರಿಟೇಲ್ ಇನ್ವೆಸ್ಟರ್ಸಲ್ಲಿ, ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸಲ್ಲಿ ಸ್ಲೋ ಆಗೋದನ್ನು ಪರ್ಚೇಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ಫ್ಯಾಕ್ಟ್ ರಿಟೇಲ್ ಇನ್ವೆಸ್ಟರ್ಸ್ ಆ ಸ್ಟಾಕ್ಸಿಗೆ ವಾಪಸ್ ಬರೋಷ್ಟರೊಳಗೆ ಆ ಸ್ಟಾಕು ಆಲ್ರೆಡಿ ತುಂಬ ರ್ಯಾಲಿ ಆಗಿರ್ತದೆ. ಯಾಕಂದರೆ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸು ಈ ವ್ಯಾಲ್ಯೂಯೇಷನ್ ನೋಡಿಕೊಂಡು ಇಮಿಡಿಯೇಟಾಗಿ ಅವರು ಇನ್ವೆಸ್ಟ್ ಮಾಡ್ತಾರೆ. ಅದಕ್ಕೋಸ್ಕರ ನೀವು ನೋಡ್ಬೋದು, ಮೋಸ್ಟ್ ಆಫ್ ಟೈಮು ರಿಟೇಲ್ ಇನ್ವೆಸ್ಟರ್ಸು ಆ ಒಂದು ಸ್ಟಾಕು ತುಂಬ ಪೀಕ್ ಹೋದ್ಮೇಲೆ ಆವಾಗ ಇನ್ವೆಸ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದರೆ ಆವಾಗ ಜನರಿಗೆ ಗೊತ್ತಾಗುತ್ತೆ, ಒಂದು ಜನರಲ್ ಅವೇರ್ನೆಸ್ ಬರುತ್ತೆ ಆ ಸ್ಟಾಕ್ ಬಗ್ಗೆ. ಇದೇ ಥರ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಸಲ್ಲೂ ಈ ಲಾಸ್ಟ್ 2 ವರ್ಷದಲ್ಲಿ ಆಗಿದೆ. ಇದೊಂದು ಸೈಕಲ್ ಅಂತ ಹೇಳ್ತೀವಿ. ಕೆಲವು ಟೈಮಲ್ಲಿ ಲಾರ್ಜ್ ಕ್ಯಾಪ್ ಸ್ಟಾಕ್ಸು ಫೇವ್ರೇಟ್ ಇರ್ತದೆ ಹಾಗೂ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪು ತುಂಬ ನೆಗ್ಲೆಕ್ಟ್ ಆಗಿರ್ತದೆ. ಮತ್ತು ಬೇರೆ ಟೈಮಲ್ಲಿ ಲಾರ್ಜ್ ಕ್ಯಾಪ್ ಸ್ಟಾಕ್ಸು ತುಂಬ ನೆಗ್ಲೆಕ್ಟ್ ಆಗುತ್ತೆ, ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಸ್ಟಾಕ್ಸು ತುಂಬ ಫೇವ್ರೇಟ್ಸ್ ಆಗಿರ್ತದೆ. ಈ ನೆಕ್ಸ್ಟ್ ಸೈಕಲಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಲಾರ್ಜ್ ಕ್ಯಾಪ್ ಸ್ಟಾಕ್ಸು ಸ್ವಲ್ಪ ಜಾಸ್ತಿ ಫೇವ್ರೇಟಿಗೆ ಬರುತ್ತೆ. ಯಾಕಂದರೆ ಆವಾಗ ವ್ಯಾಲ್ಯೂಯೇಷನ್ಸ್ ಕಮ್ಮಿ ಇದೆ ಅಂತ ಇನ್ವೆಸ್ಟ್ ಮಾಡ್ತಾರೆ ಜನ, ಎಸ್ಪೆಷಲಿ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸು. ಹಾಗೂ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪು ತುಂಬ ಹೈ ವ್ಯಾಲ್ಯೂಯೇಷನ್ ಇದೆ ಅಂತ ಪ್ರಾಫಿಟ್ ಬುಕ್ಕಿಂಗ್ ಆಗಿ ಸುಮಾರು ಕಾರಣದಿಂದ ಅದು ದೊಡ್ಡ ಕರೆಕ್ಷನ್ ಆಗಬಹುದು. ಮಿಡ್ ಕ್ಯಾಪು ಮತ್ತು ಸ್ಮಾಲ್ ಕ್ಯಾಪ್ ಸ್ಟಾಕ್ಸಲ್ಲಿ ಕೆಲವು ಸ್ಟಾಕ್ಸ್ ಚೆನ್ನಾಗಿರ್ತದೆ ಇನ್ವೆಸ್ಟ್ ಮಾಡಲಿಕ್ಕೆ. ಆದರೆ ಎಲ್ಲ ಸ್ಟಾಕ್ಸು ಚೆನ್ನಾಗಿರಲ್ಲ, ಎಲ್ಲ ಸ್ಟಾಕ್ಸು ಫಂಡಮೆಂಟಲಿ ಸ್ಟ್ರಾಂಗ್ ಇರೋದಿಲ್ಲ. ಇನ್ಫ್ಯಾಕ್ಟು ಬುಲ್ ರನ್ ಇರುವಾಗ ಎಲ್ಲ ಸ್ಟಾಕ್ಸು ಮೇಲೋಗುತ್ತೆ. ಹಾಗೂ ಮತ್ತೆ ನಮಗೆ ಗೊತ್ತಾಗೋಷ್ಟೊಳಗೆ ಯಾವುದು ಒಳ್ಳೆ ಸ್ಟಾಕು, ಯಾವುದು ಅಷ್ಟು ಚೆನ್ನಾಗಿಲ್ಲದ ಸ್ಟಾಕ್ ಅಂತ ನಾವು ನೋಡೋಷ್ಟೊಳಗೆ ಆವಾಗ ಈ ಕೆಟ್ಟ ಸ್ಟಾಕ್ಸ್ ಎಲ್ಲ ತುಂಬ ಕೆಳಗೆ ಬಿದ್ದಿರ್ತದೆ. ನಮಗೆ ಯೂಶಲಿ ರಿಟೇಲ್ ಇನ್ವೆಸ್ಟರ್ಸ್ಗೆ ಗೊತ್ತಾಗೋದು ಲೇಟಾಗಿ, ಇದು ಫಂಡಮೆಂಟಲಿ ಸ್ಟ್ರಾಂಗ್ ಇರಲಿಲ್ಲ ಆದರೂ ಮೇಲೆ ಹೋಗ್ತಿತ್ತು ಅಂತ ನಾವು ಮತ್ತೆ ಬೇಜಾರು ಮಾಡ್ಕೊಳ್ತೀವಿ.
ಸ್ವಲ್ಪ ಕೇರ್ಫುಲ್ ಆಗಿರಿ. ಮಿಡ್ ಕ್ಯಾಪು ಸ್ಮಾಲ್ ಕ್ಯಾಪಲ್ಲಿ ಹಾಕಬೇಕಾದ್ರೆ ಹಾಕಿ, ಆದರೆ ಎಲ್ಲನೂ ಅಲ್ಲಿ ಹಾಕಬೇಡಿ. ಹಾಗೂ ಯಾವುದನ್ನು ಸೆಲೆಕ್ಟ್ ಮಾಡ್ತೀನಿ ಅಂತ ತುಂಬ ಕೇರ್ಫುಲ್ ಇರಿ. ಜಸ್ಟ್ ಬಿಕಾಸ್ ವ್ಯಾಲಿ ಆಗ್ತಾ ಇದೆ ಅಂತ ಎಲ್ಲ ಸ್ಟಾಕ್ಸ್ ತೊಗೊಳಕ್ಕೆ ಹೋಗಬೇಡಿ. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೂ ನಿಮ್ಮ ಹೋಲ್ಡಿಂಗ್ಸಲ್ಲಿ ನೀವು ಇನ್ಕ್ರೀಸ್ ಮಾಡಿದಿರಾ ಮಿಡ್ ಕ್ಯಾಪ್ ಹಾಗೂ ಸ್ಮಾಲ್ ಕ್ಯಾಪ್ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡೋದು, ಆ ಥರ ಏನೋ ಮಾಡಿದರೆ ಎಸ್ ಅಂತ ಹಾಕಿ. ಇಲ್ಲ ನಾನೇನು ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಸ್ಟಾಕ್ಸಲ್ಲಿ ಜಾಸ್ತಿ ದುಡ್ಡು ಹಾಕ್ತಾ ಇಲ್ಲ ಅಂದರೆ ನೋ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.